ಹಾಯ್ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ SSC GD ಇವತ್ತಿನ ಒಂದು ಏನು ಮೇ 8ನೇ ತಾರೀಕಿನ ಒಂದು 3 ಶಿಫ್ಟ್ಗಳು ಇರ್ತವೆ. ಆ ಒಂದು 3 ಶಿಫ್ಟ್ಗಳ ಒಂದು ಕ್ವಶನ್ಸ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈಗ ಈ ರೀತಿಯಾಗಿದೆ. ಪಂಚಾಯತ್ ರಾಜ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಂಧ್ರ ಪ್ರದೇಶ, ರಾಜಸ್ಥಾನ, ಬಿಹಾರ ಮತ್ತು ಗುಜರಾತ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ರಾಜಸ್ಥಾನದ ನಾಗೌರ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಪಂಚಾಯಿತಿ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ತರಲಾಯಿತು. ಆದರೆ ಪಂಚಾಯತ್ ಸಿಸ್ಟಮನ್ನು ಪ್ರಥಮ ಬಾರಿಗೆ ಯಾವ ರಾಜ್ಯಪ್ಪ ಇಲ್ಲಿ ತೆಗೆದುಕೊಂಡಿದ್ದು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಅದು ನಮ್ಮ ಒಂದು ಕರ್ನಾಟಕ ಅಂತ. ಅದು ಕೂಡ ಪ್ರಶ್ನೆ ಕೇಳ್ತಾರೆ, ನೆನಪಿಟ್ಕೊಳ್ತಾ ಹೋಗಿ. ಈಗ ಈ ಒಂದು ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ರಾಜಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಹೂ ಈಸ್ ದ ಆಥರ್ ಆಫ್ ದ ಬುಕ್ ಇಂಡಿಕಾ ಅಂತ. ಹೂ ಈಸ್ ದ ಆಥರ್ ಆಫ್ ದ ಬುಕ್ ಇಂಡಿಕಾ ಅಂತ. ಇಂಡಿಕಾ ಪುಸ್ತಕದ ಲೇಖಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕೌಟಿಲ್ಯ, ಮೆಗಸ್ತನೀಸ್, ಪಾಹಿಯಾನ್ ಮತ್ತು ಸೆಲ್ಯೂಕಸ್ ಅಂತ ಕೊಟ್ಟಿದ್ದಾರೆ. ನೋಡಿ ನಿಮಗೆಲ್ಲರಿಗೂ ಗೊತ್ತಿದೆ ಮೆಗಸ್ತನೀಸ್ನ ಇಂಡಿಕಾ ಪುಸ್ತಕ ಅಂತ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಹಾಗಾಗಿ ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೀತಾರೆ. ಮತ್ತು ಇಲ್ಲಿ ಸೆಲ್ಯೂಕಸ್ ಅಂತಕ್ಕಂಥವನು ಏನು ಅಲೆಕ್ಸಾಂಡರ್ ರಾಜನ ಒಂದು ಬಲಗೈ ಬಂಟ ಅಂತಲೇ ಹೇಳ್ಬೋದು. ಈ ಒಂದು ಸೆಲ್ಯೂಕಸ್ ನಿಕೇಟರ್ ಎಂಬತಕ್ಕಂಥವನು ಅಲೆಕ್ಸಾಂಡರ್ ಸತ್ತ ಮೇಲೆ ಅವನ ರಾಜ್ಯಭಾರವನ್ನು ಈ ಒಂದು ಸೆಲ್ಯೂಕಸ್ ನಿಕೇಟರ್ಗೆ ಕೊಡ್ತಾರೆ. ಪಾಹಿಯಾನ್ ಎಂಬತಕ್ಕಂಥವನು ಹೋಕೋಕಿ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟು, ಪ್ರಶ್ನೆ ಕೇಳ್ತಾರೆ, ನೆನಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ವಿಚ್ ಕೆಮಿಕಲ್ ಈಸ್ ಯೂಸ್ಡ್ ಟು ಪ್ಯೂರಿಫೈ ವಾಟರ್ ಅಂತ ಕೊಟ್ಟಿದ್ದಾರೆ. ನೀರನ್ನು ಶುದ್ಧೀಕರಿಸಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಯೋಡಿನ್, ಕ್ಲೋರಿನ್ ಮತ್ತು ಬ್ರೋಮಿನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ನೀರನ್ನು ಶುದ್ಧೀಕರಣ ಮಾಡಲು ಯಾವ ಒಂದು ರಾಸಾಯನಿಕಪ್ಪ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ಯಾವ್ದು ಮಾಡ್ತಾರಪ್ಪ ಅಂತ ಅಂದರೆ ಕ್ಲೋರಿನ್ ಎಂಬತಕ್ಕಂಥದ್ದು. ಆಪ್ಷನ್ ಇಲ್ಲಿ ಯಾವುದು ಅಂತ ಅಂದರೆ ಆಪ್ಷನ್ ಸಿ, ಕ್ಲೋರಿನ್ ಇಲ್ಲಿ ಯೂಸ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟು ಪ್ರಶ್ನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇನ್ ವಿಚ್ ಇಯರ್ ಡಿಡ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಟೇಕ್ಸ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಈಗಾಗಲೇ 2ರಿಂದ 3 ಸಲ ಹೇಳಿದ್ದೇನೆ. 1526 ಎಂಬತಕ್ಕಂಥದ್ದು ಮೊದಲ ಪಾಣಿಪತ್ ಯುದ್ಧ, 1556 ಎಂಬತಕ್ಕಂಥದ್ದು 2ನೇ ಪಾಣಿಪತ್ ಯುದ್ಧ, 1761 ಎಂಬತಕ್ಕಂಥದ್ದು 3ನೇ ಪಾಣಿಪತ್ ಯುದ್ಧ, ಅದೇ 1576 ಎಂಬತಕ್ಕಂಥದ್ದು ಹಳದಿ ಘಾಟಿ ಕದನ ಅಂತ ನಾನು ಹೇಳಿದ್ದೇನೆ. ಆಲ್ರೆಡಿ ಹಿಂದಿನ ಒಂದು ಕ್ಲಾಸಲ್ಲಿ ಇದಾಗಿದೆ. ಮತ್ತೆ ಇವತ್ತು ಇನ್ನೊಂದು ಸಲ ಕೇಳಿದ್ದಾರೆ. ಅದಕ್ಕಾಗಿ ಏನು ತರಗತಿಗಳನ್ನು ಹೇಳ್ತಾ ಇದ್ದೇನೆ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ, ನಿಮಗೆ ಯೂಸ್ ಆಗ್ತದೆ. ಅಂದರೆ ಮುಂದೆ ಎಕ್ಸಾಮ್ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮಗೆ ಯೂಸ್ ಆಗ್ತದೆ. ಓಕೆನಾ? ನಿನ್ನೆ ಹಳದಿ ಘಾಟಿ ಕದನದಲ್ಲಿ ನಾನು ಸೇಮ್ ಆಪ್ಷನ್ಸ್ ಕೊಟ್ಟಿದ್ದರು ಸೇಮ್ ಎಕ್ಸಾಮ್ಸಲ್ಲಿ. ಮತ್ತು ಇದೇ SSC GDಯಲ್ಲಿ ಇವತ್ತೇನು ಕೇಳಿದ್ದಾರೆ, 2ನೇ ಪಾಣಿಪತ್ ಕದನ ಯಾವಾಗಾಗಿತ್ತು ಅಂತ ಕೇಳಿದ್ದಾರೆ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಬೈ ಏರಿಯಾ ಅಂತ ಕೊಟ್ಟಿದ್ದಾರೆ. ಸಿಕ್ಕಿಂ ಇದೆ, ಮತ್ತು ಇಲ್ಲಿ ಗೋವಾ, ತ್ರಿಪುರ ಮತ್ತು ಮಿಜೋರಾಂ ಅಂತ ಕೊಟ್ಟಿದ್ದಾರೆ. ಸಿಕ್ಕಿಂ, ಗೋವಾ, ತ್ರಿಪುರ ಮತ್ತು ಮಿಜೋರಾಂ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಗೋವಾ ಎಂಬತಕ್ಕಂಥದ್ದು ಏನಿದೆ ಇದು ಸ್ಮಾಲೆಸ್ಟ್ ಸ್ಟೇಟ್ ಇನ್ ದ ಇಂಡಿಯಾ ಬೈ ಏರಿಯಾ ಅಂತ. ಓಕೆನಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ATM ಅಂತ ಕೊಟ್ಟಿದ್ದಾರೆ. ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತ. ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತ ಕರಿತೇವೆ ಈ ಒಂದು ATM ಅನ್ನು. ಇದು ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ಪ್ರಶ್ನೆ ಆದರೆ IFSC ಕೋಡ್ ಕೇಳಿದರು ಮೊನ್ನೆ, ಈಗ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತ ಕೇಳಿದ್ದಾರೆ. ಈ ರೀತಿ ಕೇಳ್ತಾ ಇರ್ತಾರೆ, ನೆನಪಿಟ್ಕೊಳ್ತಾ ಹೋಗ್ಬೇಕು ನಾವು ಒಂದೊಂದೇ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ ಏನಿದೆ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಸರೋಜಿನಿ ನಾಯ್ಡು ಮತ್ತು ದ್ರೌಪದಿ ಮುರ್ಮು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಪ್ರತಿಭಾ ಪಾಟೀಲ್ ಎಂಬತಕ್ಕಂಥವ್ರು ಈ ಒಂದು ಭಾರತದ ಪ್ರಪ್ರಥಮ ಮಹಿಳಾ ರಾಷ್ಟ್ರಪತಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ 2ನೇವರು ಯಾರಪ್ಪ ಅಂತ ದ್ರೌಪದಿ ಮುರ್ಮು ಅವರು. ಅದೇ ಇಂದಿರಾ ಗಾಂಧಿ ಏನಾಗಿದ್ದರು, ಇಂದಿರಾ ಗಾಂಧಿ ರಾಷ್ಟ್ರಪತಿ ಅಲ್ಲ, ಇವರು ಪ್ರಧಾನಮಂತ್ರಿ ಆಗಿದ್ದರು. ಸರೋಜಿನಿ ನಾಯ್ಡು ಕೂಡ ಪ್ರಧಾನಮಂತ್ರಿ ಆಗಿಲ್ಲ, ಇವರು ಪ್ರಧಾನಮಂತ್ರಿ ಅಲ್ಲ. ಏನು ನ್ಯಾಷನಲ್ ಕಾಂಗ್ರೆಸ್ನ ಒಂದು ಏನು ಮಾಡಿದರು ಇವರು ಅಂತ ಅಂದರೆ ಮೊದಲ ಒಂದು ಮಹಿಳೆ ಇವರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಏನು ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ, ಅದು ಭಾರತದ ಮಹಿಳೆ ಸರೋಜಿನಿ ನಾಯ್ಡು. ಇಷ್ಟು ನೆನಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಕಥಕ್ ಎಂಬತಕ್ಕಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಏನಿದೆ ಅದು ಯಾವ ರೀಜನ್ ಬರುತ್ತೆ ಅಂತ. ಕಥಕ್ ಎಂಬತಕ್ಕಂಥದ್ದು ಯಾವ ಪ್ರದೇಶದ ಶಾಸ್ತ್ರೀಯ ನೃತ್ಯ ಆಗಿದೆ ಅಂತ ಕೇಳಿದ್ದಾರೆ. ಕಥಕ್ಕಳಿ ಎಂಬತಕ್ಕಂಥದ್ದು ಕೇಳಿದರು, ಇದು ಕೇರಳದಲ್ಲಿ ಬರುತ್ತೆ. ಈಗ ಕಥಕ್ ಅಂತ ಕೇಳಿದರೆ ಕಥಕ್ ಎಲ್ಲಪ್ಪ ಬರುತ್ತೆ ಅಂತ ಅಂದರೆ ಇದು ನಾರ್ತ್ ಇಂಡಿಯಾ ಅಂತ, ಉತ್ತರ ಭಾರತದಲ್ಲಿ ಕಂಡು ಬರುತ್ತೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ದ ಪ್ಯೂರಿಟಿ ಆಫ್ ಮಿಲ್ಕ್ ಅಂತ. ಹಾಲಿನ ಶುದ್ಧತೆಯನ್ನು ಅಳೆಯುವುದಕ್ಕೆ ಏನನ್ನ ಉಪಕರಣವನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಾರೋಮೀಟರ್ ಇದೆ, ಹೈಗ್ರೋಮೀಟರ್ ಇದೆ, ಲ್ಯಾಕ್ಟೋಮೀಟರ್ ಮತ್ತು ಹೈಡ್ರೋಮೀಟರ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಕ್ಟೋಮೀಟರ್ ಎಂಬತಕ್ಕಂಥ ಒಂದು ಇದರಿಂದ ನಮ್ಮ ಒಂದು ಮಿಲ್ಕಿನ ಒಂದು ಶುದ್ಧತೆಯನ್ನು ಕಂಡುಹಿಡಿತಾರೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಈಕ್ವೇಟರ್ ಪಾಸಸ್ ಥ್ರೂ ಹೌ ಮೆನಿ ಇಂಡಿಯನ್ ಸ್ಟೇಟ್ಸ್ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಸಲ ಕೇಳಿದ್ದಾರೆ. ಈಕ್ವೇಟರ್ ಅಂತ ಅಂದರೆ
ಸಮಭಾಜಕ ವೃತ್ತ ಅಂತ. ಈ ಒಂದು ಸಮಭಾಜಕ ವೃತ್ತ ಏನಿದೆ, ಹೌ ಮೆನಿ ಇಂಡಿಯನ್ ಸ್ಟೇಟ್ಸ್ ಅಂತ ಕೇಳಿಬಿಟ್ಟಿದ್ದಾರೆ. ಯಾರಿಗೆ ಆನ್ಸರ್ ಗೊತ್ತಿದೆ ನೋಡಿ, ಆನ್ಸರ್ ಮಾಡಿ ನೋಡೋಣ. 8, 7, 0 ಮತ್ತು 5 ಅಂತ ಕೊಟ್ಟಿದ್ದಾರೆ. ಈಕ್ವೇಟರ್ ಅಂತ ಹೇಳಿಬಿಟ್ಟಿದ್ದಾರೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲ ಕರೆಕ್ಟಾಗಿ ಕ್ವಶನ್ಸನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು. ನೋಡಿ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 0 ಅಂತ. ಭೂಮಧ್ಯ ರೇಖೆ ಏನಿದೆ ಭಾರತದ ಮೂಲಕ ಹಾದು ಹೋಗೋದಿಲ್ಲ, ಕರ್ಕಟಕ ಸಂಕ್ರಾಂತಿ ವೃತ್ತ ಮಾತ್ರ ಹಾದು ಹೋಗುತ್ತೆ ಅಂತ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ, ಆದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಬರಲ್ಲ, ಈಕ್ವೇಟರ್ ಕೂಡ ಬರಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಹೂ ಆರ್ ದ ಲಾಸ್ಟ್ ಮೊಘಲ್ ಎಂಪರರ್ ಅಂತ ಕೊಟ್ಟಿದ್ದಾರೆ. ಔರಂಗಜೇಬ್, ಬಹದ್ದೂರ್ ಶಾ, ಜಫರ್, ಶಹಜಾನ್, ಅಕ್ಬರ್ II ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಬಹದ್ದೂರ್ ಶಾ ಜಫರ್ ಅಂತಕ್ಕಂಥ ಜಫ್ರಾ ಅಂತ ಕರೀತಾರೆ. ಇವರು ಬ್ರಿಟಿಷರು ಬರ್ತಾರೆ, ಇವನನ್ನು ಎಲ್ಲಿ ಕೊಲ್ತಾರೆ ಅಂತ ಮ್ಯಾನ್ಮಾರ್ ದೇಶದಲ್ಲಿ ಇವನನ್ನು ಸಾಯ್ತಾನೆ. ನಿಮ್ಮ ಜಾಫರ್ ಎಂತಕ್ಕಂಥವ್ನು, ಬಹದ್ದೂರ್ ಶಾ ಜಾಫರ್ ಎಂತಕ್ಕಂಥವನು. ಅದಕ್ಕಾಗಿ ಬಹದ್ದೂರ್ ಜಾಫರ್ ಇದು ಮೊಘಲ್ ಸಾಮ್ರಾಜ್ಯದ ಕೊನೆಯ ಅರಸ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಎಸ್ ಐ ಯೂನಿಟ್? ನೋಡಿ, ಈ ಪ್ರಶ್ನೆ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ವರ್ಕ್ ಅಂತ. ವರ್ಕ್ನ ಎಸ್ ಐ ಮಾನ ಏನು ಅಂತ ಕೇಳಿದ್ದಾರೆ. ನ್ಯೂಟನ್, ವ್ಯಾಟ್ ಮತ್ತು ಜೌಲ್ ಮತ್ತು ಪಾಸ್ಕಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜೌಲ್ ಎಂತಕ್ಕಂಥದ್ದು. ಜೌಲ್ ಏನಿದೆ ಇದು ವರ್ಕ್ನ ಒಂದು ಎಸ್ ಐ ಮಾನ ಆಗಿದೆ. ಆಪ್ಷನ್ ಇಲ್ಲಿ ಯಾವುದು ಅಂತ ಕೇಳ್ತಾರೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನಾ ಕಾರ್ಟಾ ಎಂತಕ್ಕಂಥದ್ದು ಯಾವುದು ಅಂತ. ಭಾಗ 1, ಭಾಗ 2, ಭಾಗ 3, ಭಾಗ 4 ಅಂತ. ಮ್ಯಾಗ್ನಾ ಕಾರ್ಟಾ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ 32ನೇ ವಿಧಿಯನ್ನು ಕೂಡ ನಾವು ಕರಿತೇವೆ. ಅದೇ ರೀತಿ ಅದು ಯಾವುದರಲ್ಲಿ ಬರುತ್ತೆ ಅಂತ ಅಂದರೆ, ಈ ಒಂದು 32ನೇ ವಿಧಿಯಲ್ಲಿ ಟೋಟಲ್ ಆಗಿ 5 ರಿಟ್ಗಳು ಬರ್ತವೆ. ಆ ಒಂದು ರಿಟ್ಟು ಯಾವುದರಲ್ಲಿ ಬರುತ್ತೆ, ಯಾವ ಅಂಡರಲ್ಲಿ ಬರುತ್ತೆ ಅಂತ ಫಂಡಮೆಂಟಲ್ ರೈಟ್ಸ್ ಅಂಡರಲ್ಲಿ ಬರುತ್ತೆ, ಮೂಲಭೂತ ಹಕ್ಕುಗಳ ಅಂಡರಲ್ಲಿ ಬರುತ್ತೆ. ಭಾಗ 3ನೇ ಈ ರೀತಿಯಾಗಿ ಕರಿತೇವೆ. ಓಕೆನಾ, ಅರ್ಥ ಆಯ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಸುಲ್ತಾನಪುರ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಇದು ಲೊಕೇಟ್ ಆಗಿದೆ, ಎಲ್ಲಿ ಇದೆ ಅಂತ ಪ್ರಶ್ನೆ. ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ ಮತ್ತು ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಸುಲ್ತಾನಪುರ ಎಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಇದು ಹರಿಯಾಣದಲ್ಲಿ ಕಂಡುಬರುತ್ತೆ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದರೆ ನೆನ್ಪಿಟ್ಕೊಳ್ತಾ ಹೋಗಿ. ಮುಂದೆ ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಗಳನ್ನು ಕೂಡ ನೋಡ್ಕೊಳ್ತಾ ಹೋಗಿ. ಟೋಟಲ್ ಆಗಿ ಭಾರತದಲ್ಲಿ 107 ನ್ಯಾಷನಲ್ ಪಾರ್ಕ್ ಇದ್ದಾವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ಗೇವ್ ದ ಸ್ಲೋಗನ್ ಡೂ ಆರ್ ಡೈ ಅಂತ. ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಸ್ಲೋಗನನ್ನು ಯಾರಪ್ಪ ಕೊಟ್ಟಿದ್ದು ಅಂತ ಪ್ರಶ್ನೆ. ತುಂಬ ಈಸಿ ಪ್ರಶ್ನೆ ಇದು. ಯಾರಪ್ಪ ಕೊಟ್ಟಿದ್ದು ಅಂತಂದು ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೇನು ಅಂತ ಯಾರಪ್ಪ ಹೇಳ್ತಾರೆ ಅಂತ ಕೇಳ್ಬೋದು. ಈ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೇನು ಅಂತ. ಬಾಲಗಂಗಾಧರ್ ತಿಲಕ್ ಮತ್ತು ಇಲ್ಲಿ ಲಾಲ್ ಬಾಲ್ ಪಾಲ್ ಅಂತಲೇ ಕರಿತೇವೆ, ಅದು ಕೂಡ ಗೊತ್ತಿರಬೇಕು. ಭಗತ್ ಸಿಂಗ್ ಅಂತಕ್ಕಂಥವ್ರು. ಭಗತ್ ಸಿಂಗು ಕೂಡ ತುಂಬ ಇಂಪಾರ್ಟೆಂಟು. 31ನೇ ವಯಸ್ಸಿನಲ್ಲಿ ತಮ್ಮ 31ನೇ ವಯಸ್ಸಿನಲ್ಲಿ ನೇಣಿಗೆ ಹಾಕ್ತಾರೆ ಇವನನ್ನು 1927ನೇ ಇಸ್ವಿಯಲ್ಲಿ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ 27 31ನೇ ಇಸ್ವಿಯಲ್ಲಿ 1931ನೇ ಇಸ್ವಿಯಲ್ಲಿ ನೇಣಿಗೆ ಹಾಕ್ತಾರೆ. 1927ನೇ ಇಸ್ವಿಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಲಾಹೋರ್ನಲ್ಲಿ ಒಂದು ಅಟ್ಯಾಕ್ ನಡೆಯುತ್ತೆ. ಬಾಲಗಂಗಾಧರ್ ತಿಲಕ್ ಅವರು ಅಲ್ಲಿ ಸಾಯ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಭಗತ್ ಸಿಂಗ್ ಅವರು ಬಾಂಬ್ ಹಾಕಿದ್ದಾರೆ ಅಂತ ಅವ್ರನ್ನ ಏನು ಮಾಡ್ತಾರೆ, ಜೈಲಿಗೆ ಇಳ್ತಾರೆ. ಅದೇ ಕಾರಣದಿಂದಾಗಿ 1931ರಲ್ಲಿ ಇವರನ್ನು ಏನು ಮಾಡ್ತಾರೆ ಅಂತ ಅಂದರೆ ನೇಣಿಗೆ ಹಾಕ್ತಾರೆ. ಅದು ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಈ ಕ್ವಶನ್ ಹೇಳಲೇ ಇಲ್ಲ ಅನ್ಸುತ್ತೆ ನಾನು. ವಿಚ್ ಪ್ಲಾನೆಟ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆ. ತಮ್ಮ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ತನ್ನ ಅಕ್ಷದ ಮೇಲೆ ಸುತ್ತುವಂಥ ಒಂದು ಗ್ರಹ ಯಾವುದು ಅಂತ ಕೇಳಿದರೆ ತುಂಬ ಈಸಿ. ಯಾವುದಪ್ಪ ಅಂತ ಅಂದರೆ ಶುಕ್ರ ಗ್ರಹ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಹ್ಯೂಮನ್ ಬಾಡಿ ಫಾಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಫಾಸ್ಟಿಂಗ್ ಅಂತ ಅಂದರೆ ಹೊಟ್ಟೆ ಹಸ್ಕೊಂಡಿರುವಾಗ ಖಾಲಿ ಹೊಟ್ಟೆಯಲ್ಲಿ ಎಷ್ಟು ಅಂತ ಕೇಳಿದರೆ ಈ ರೀತಿಯಾಗೂ ಕೂಡ ಕೇಳ್ತಾರೆ. 120/80 ಅಂತ ಇದು ನಾರ್ಮಲ್. ಇದು ಖಾಲಿ ಹೊಟ್ಟೆ ಅಂತ ಕೇಳಿಬಿಟ್ಟಿದ್ದಾರೆ. ಖಾಲಿ ಹೊಟ್ಟೆಯಲ್ಲಿ ಎಷ್ಟಿರುತ್ತೆ ನೋಡಿ, ಖಾಲಿ ಹೊಟ್ಟೆಯಲ್ಲಿ 70ರಿಂದ 100 mg/dl ಅಂತ. ಓಕೆನಾ, ಇದು ಗೊತ್ತಿರಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಲೋಥಾಲ್ ಡಾಕ್ ಯಾರ್ಡ್ ಈಸ್ ಆಫ್ ದ ಇಂಡಿಯನ್ ವ್ಯಾಲಿ ಸಿವಿಲೈಸೇಷನ್. ಇಲ್ಲಿ ಸಿಂಧು ನಾಗರಿಕತೆಯ ಒಂದು ಲೋಥಾಲ್ ಬಂದರು ಪ್ರದೇಶ ಎಲ್ಲಿದೆ ಅಂತ ಪ್ರಶ್ನೆ. ತುಂಬ ಈಸಿ ಪ್ರಶ್ನೆ. ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಇನ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಕಂಡುಬರ್ತಕ್ಕಂಥ ಮೂಲಧಾತು ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಕಾರ್ಬನ್. ಕಾರ್ಬನ್ ಇಲ್ದಂಗೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಕಾರ್ಬನ್ ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಮೂಲಧಾತು ಏನಿದೆ ಇಂಗಾಲ, ಇದು ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಕಂಡುಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ಈಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕಮಾಂಡರ್, ಭಾರತದ ಸಶಸ್ತ್ರ ಪಡೆಗಳ ಪ್ರಮುಖ ದಂಡನಾಯಕರು ಯಾರು ಅಂತ. ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ರಾಷ್ಟ್ರಪತಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ನೋಡಿ, ಎಲ್ಲರೂ ಕೂಡ ಇದಕ್ಕೆ ತಪ್ಪು ಉತ್ತರವನ್ನು ಕಮೆಂಟ್ ಮಾಡ್ತೀರಾ, ನನಗೆ ಗೊತ್ತಿದೆ. ಯಾರು ಸರಿ ಮಾಡ್ತೀರಾ ಅವರಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ. ಏನು ಮಾರ್ಕ್ ಟೆಸ್ಟ್ ಏನಿದೆ, ಈ ಒಂದು
ಏನು SSCGD ಮಾರ್ಕ್ ಟೆಸ್ಟು ಆಲ್ರೆಡಿ ರೆಡಿ ಇದೆ. ಟೋಟಲಾಗಿ 10 ಮಾರ್ಕ್ಗಳು ರೆಡಿ ಆಗಿದ್ದಾವೆ. ಆ ಒಂದು GK ಮಾರ್ಕ್ ಟೆಸ್ಟು ಟೋಟಲ್ 10 ಇದ್ದಾವೆ. ಅದಕ್ಕೆ ಅಮೌಂಟನ್ನು ನಾವು ಎಷ್ಟು ಕೊಟ್ಟಿದ್ದೇವೆ ಅಂತ ಅಂದರೆ 29 ರೂಪಾಯಿ ಕೊಟ್ಟಿದ್ದೇವೆ. 29 ರೂಪಾಯಿಲಿ ಟೋಟಲಾಗಿ 10 ಮಾರ್ಕ್ ಟೆಸ್ಟ್, GK ಮಾರ್ಕ್ ಟೆಸ್ಟ್ ಇವು ಮೇಯ್ನಾಗಿ ಏನು ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಅದನ್ನು ಹಾಕಿದ್ದೇನೆ. ತಗೊಂಡು ನೀವು ಮುಂದೆ ಬರತಕ್ಕಂಥ ಎಕ್ಸಾಮ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಆ ಅಮೌಂಟನ್ನು ಹೇಗೆ ಪೇ ಮಾಡಬೇಕಂತ ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ಈ ಒಂದು ಕ್ವಶನ್ಸ್ನ ನೋಡ್ಕೊಂಬಿಡಿ. ಅದಾದ ಬಳಿಕ ನಿಮಗೆ ಕೊನೆಯದಾಗಿ ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತೇನೆ, ನೋಡ್ಕೋಬೋದು. ಈಗ ಡೈರೆಕ್ಟಾಗಿ ಅಮೌಂಟನ್ನು ಹೇಗೆ ಹಾಕಬೇಕು ಮತ್ತು ಇಲ್ಲಿ ಇದನ್ನು ತೊಗೊಳ್ಳೋದು ಹೆಂಗೆ ಅಂತ ಹೇಳ್ತೇನೆ. ಓಕೆ ವಿದ್ಯಾರ್ಥಿಗಳು, SSCGD ಪರೀಕ್ಷೆಯ ಒಂದು ಏನು ನಾನು ಈಗಾಗಲೇ ಹೇಳಿದೆ. ಅದಕ್ಕೇನಾದರೂ ನೀವು ಅಮೌಂಟ್ ಸೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 29 ರೂಪಾಯಿ ನೋಡಿ ಎಷ್ಟು ಅಂತ ಹೇಳ್ತೇನೆ. 29 ರೂಪಾಯಿನ ಸೆಂಡ್ ಮಾಡಿ. 29 ರೂಪಾಯಿನ ಸೆಂಡ್ ಮಾಡಿದ ನಂತರ ಉದ್ಯೋಗ ಜೀವನ್ ಅಂತಕ್ಕಂಥ ಒಂದು ಇಮೇಲ್ ವಿಳಾಸ ಇದೆ ನೋಡಿ, 12@gmail.com ಅಂತ. ಈ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ನಾವೇನು ಮಾಡ್ತೇವೆ ಅಂತ ಅಂದರೆ PDF ಟೋಟಲಾಗಿ 10 ಮಾರ್ಕ್ ಟೆಸ್ಟ್ಗಳು ರೆಡಿ ಇದ್ದಾವೆ. ಯೂಸ್ ಮಾಡಿ. ಪಕ್ಕಾ ಪ್ರಶ್ನೆ ಕೇಳ್ತಾರಲ್ಲ, ಇನ್ನು ಡೈರೆಕ್ಟ್ ಕ್ವಶನ್ಸ್ಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.